ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾರಿ ಕಾಮುಕ ಇದ್ನಲ್ಲ, ಇವನ ಮೃತದೇಹವನ್ನು ನೋಡೋಕ್ಕೂ ಕೂಡ ಕುಟುಂಬ ಬಂದಿಲ್ಲ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿಯೇ ಇವನ ಶವ ಅನಾಥವಾಗಿ ಬಿದ್ದಿದೆ. ಇದೀಗ ಕೊಲೆಗಡುಕ ರಿತೇಶ್ ಕುಟುಂಬಕ್ಕೋಸ್ಕರವಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಕುಟುಂಬಸ್ಥರು ಬಾರದೇ ಇದ್ದರೆ ಪಾಲಿಕೆಗೆ ಮೃತದೇಹವನ್ನು ಹಸ್ತಾಂತರ ಮಾಡಿಬಿಡ್ತಾರೆ. ಅವರು ವೆಯ್ಟ್ ಮಾಡ್ತಾರೆ, ಬರ್ತಾರಾ ಯಾರಾದರೂ. ಇವನ ವಾರಸುದಾರರು ವಾರಸುದಾರರು ಇಲ್ಲದೇ ಇದ್ದರೆ ವಾರಸುದಾರರು ಇಲ್ಲದೇ ಇದ್ದರೆ ಪಾಲಿಕೆಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. 2 ದಿನಗಳ ಕಾಲ ಕುಟುಂಬಸ್ಥರಿಗೆ ಕಾಯ್ತಾರವರು. ಯಾರು ಬರದೇ ಇದ್ದರೆ ಹುಬ್ಬಳ್ಳಿ ಪಾಲಿಕೆಯವರೇ ಇವನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗತ್ತೆ. ರಿತೇಶ್ ಕುಮಾರ್ ಅಂತ ಇವನ ಹೆಸರು. ಈ ಕೃತ್ಯವನ್ನು ಕಂಡಾದ ಮೇಲೆ, ಈ ಥರ ಇವನು ಬಾಲಕಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾನೆ, ಕೊಂದಿದ್ದಾನೆ ಅಂತಾದ ಮೇಲೆ ಇವನನ್ನು ಹಿಡ್ಕೊಂಡು ಬಂದು ಸ್ಥಳ ಮಹಜರು ಮಾಡಬೇಕಾದ್ರೆ ಇವನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಪೊಲೀಸರು ಕಾಲ್ಗೊಂದು ಬೆನ್ನಿಗೊಂದು ಗುಂಡನ್ನು ಹೊಡೆದಿದ್ದಾರೆ. ಮೊದಲು ಗಾಳೀಲಿ ಗುಂಡು ಹಾರಿಸಿದ್ರಂತೆ, ಇವನು ಕೇಳಿಲ್ಲ, ಅದನ್ನು ಕಲ್ಲು ತೊಗೊಂಡು ಅಟ್ಯಾಕ್ ಮಾಡಿದಂತೆ ಇವನು. ಆ ಸಂದರ್ಭದಲ್ಲಿ ಇವನಿಗೆ ಗುಂಡು ಹಾರಿಸಿ ಎನ್ಕೌಂಟರ್ ಮಾಡಿ ಇವನನ್ನು ಮುಗಿಸಿದ್ದಾರೆ ಇವನ ಕಥೆಯನ್ನು. ಇದೀಗ ಈ ಥರ ಅನಾಥ ಶವ, ಎಲ್ಲರೂ ಇರ್ತಾರೆ, ಸಂಬಂಧಿಕರೆಲ್ಲ ಇರ್ತಾರೆ, ಆದರೆ ಮಾಡಿರ್ತಕ್ಕಂಥ ಕೆಲಸ ಇರುತ್ತಲ್ಲ, ಈ ಕೆಲಸದಲ್ಲಿ ಬಂದಾಗ ಯಾರಾದರೂ ಈಗ ಇವನು ಬಾಡಿ ತೊಗೊಂಡು ಹೋಗಿ ಬಂದರೂ ಕೂಡ ಅವ್ರಿಗೊಂದು ಅವಮಾನ, ಒಂದು ಸಂಕಟ, ಒಂದು ನಾಚಿಕೆ, ತಲೆ ತಗ್ಗಿಸುವಂಥ ವಿಚಾರ. ಹಾಗಾಗಿ ಅವ್ರು ಯಾರೂ ಬಂದಿಲ್ಲ. ಬರದೇ ಇದ್ದರೆ ಪಾಲಿಕೆ ಇವನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕಾಗತ್ತೆ. ಡಿಟೇಲ್ಸ್ಗಳಿಗೆ ಎಲ್ಲಪ್ಪ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ ಅಂಥೇಳಿ ಒಂಥರ ಮಮ್ಮಲ ಮರುಗುವಂಥ ಒಂದು ಘಟನೆ ಇದು. ಏನೂ ಅರಿಯದಂಥ ಪುಟಾಣಿ ಮಕ್ಕಳು ಯಾರೋ ಚಾಕ್ಲೇಟ್ ಕೊಡ್ತೀವಿ ಅಂದರೆ ಒಂದು ಅಣ್ಣನ ಸ್ಥಾನದಲ್ಲೋ, ಅಪ್ಪನ ಸ್ಥಾನದಲ್ಲೋ, ಸಹೋದರನ ಸ್ಥಾನದಲ್ಲೋ ಆ ಮಕ್ಕಳು ನೋಡ್ತವೆ, ಯಾರೋ ದೊಡ್ಡವರು ಬಂದಿದ್ದಾರೆ, ನನ್ನೆಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ, ಚಾಕ್ಲೇಟ್ ಕೊಡ್ತಾರೆ, ತಿಂಡಿ ಕೊಡಿಸ್ತಾರೆ ಅಂತ ಒಂದು ಪ್ರೀತಿಗೆ ಆ ಮಕ್ಕಳು ಬಂದುಬಿಡ್ತಾರೆ. ಅಂಥ ಮಕ್ಕಳನ್ನ ತಗೊಂಡು ಹೋಗಿ ಈ ನೀಚರು ಮಾಡಬಾರ್ದು ಕೆಲಸ ಮಾಡಿಬಿಡ್ತಾರೆ. ಇಡೀ ಹುಬ್ಬಳ್ಳಿ ಮಮ್ಮಲ ಮರುಗುತ್ತಾ ಇದೆ. ಅಪ್ಡೇಟ್ಸ್ ಏನಿದೆ ಅಂತ ಎಲ್ಲಪ್ಪ. ರಮಕಾಂತ್, ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ಇಡೀ ಹುಬ್ಬಳ್ಳಿಯ ಇಲ್ಲಿದ್ರೆ ಬೆಚ್ಚಿ ಬಿದ್ದಿತ್ತು. ಅದಕ್ಕೆ ಮೂಲ ಕಾರಣ ಏನು ಅಂದ್ರೆ 5 ವರ್ಷದ ಬಾಲಕಿಯ ಮೇಲೆ ಇದ್ರೆ ಪೈಶಾಚಿಕ ಕೃತ್ಯ ಎಸಗಿತ್ತು. ಈ ಒಂದು ಪೈಶಾಚಿಕ ಕೃತ್ಯ ಎಸಗಿದಂತಹ ಬಿಹಾರ ಮೂಲದ ರಿತೇಶ್ ಕುಮಾರ್ ಅಂದ್ರೆ ಈ ಒಂದು ರಿತೇಶ್ ಕುಮಾರ್ ಇಲ್ಲಿ ಪರಾರಿ ಆಗ್ತಾ ಇದ್ದ ಮತ್ತು ಕೆಲವೊಂದಿಷ್ಟು ದಾಖಲೆಗಳನ್ನ ಪೊಲೀಸರಿಗೆ ತೋರಿಸ್ತೇನೆ ಅಂತೇಳಿ ಕರ್ಕೊಂಡಾರ. ಈ ಒಂದು ಸಮಯದಲ್ಲಿ ಆತನ ಕಾಲಿಗೆ ಆತನ ಬೆನ್ನಿಗೆ ಗುಂಡಿಡಲಾಯಿತು, ಎನ್ಕೌಂಟರ್ ಮಾಡಿ ಬಿಸಾಕುವಂತ ಕೆಲಸ ಆಯ್ತು. ಆದ್ರೆ ಇಲ್ಲಿ ಅಂದ್ರೆ ಆತನ ಹೆಣ ಇವತ್ತು ಶವವಾಗಿ ಬಿದ್ದಿದೆ. ಆ ಶವವಾಗಿ ಬಿದ್ದಿದೆ ಅನಾಥವಾಗಿ ಬಿದ್ದಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಈತ ಮೂಲತಃ ಬಿಹಾರ ಮೂಲದವನು. ಈಗಾಗಲೇ ಈ ಸಂದರ್ಭಕ್ಕೆ ಹುಬ್ಬಳ್ಳಿಯ ಪೊಲೀಸರು, ಯಾಕಂದ್ರೆ ಎನ್ಕೌಂಟರ್ ಘಟನೆ ಆಗಿದ್ದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಯನಾಳದ ಹೊರವಲಯದಲ್ಲಿ. ಈಗ ಅಂದ್ರೆ ಹುಬ್ಬಳ್ಳಿಯ ಅಣತಿ ಸಮೀಪದಲ್ಲಿ, ಅಣತಿ ದೂರದಲ್ಲಿ ಈ ಒಂದು ಘಟನೆಯಿಂದ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಹಳೆ ಹುಬ್ಬಳ್ಳಿಯ ಪೊಲೀಸರು ಆ ಕುಟುಂಬಸ್ಥರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ, ನಿಮ್ಮ ಮಗನ ಪರಿಸ್ಥಿತಿ ಈ ರೀತಿ ಆಗಿದೆ, ಈ ರೀತಿಯಾದ ಕೃತ್ಯ ಎಸಗಿದ್ದ, ಹೀಗಾಗಿ ಅವನು ಎನ್ಕೌಂಟರ್ ಮಾಡಿ ಬಿಸಾಕಲಾಗಿದೆ ಒಂದು ಮಾಹಿತಿಯನ್ನ, ಒಂದು ಸಂದೇಶವನ್ನ ಹಳೆ ಹುಬ್ಬಳ್ಳಿಯ ಪೊಲೀಸರು ರವಾನೆ ಮಾಡಿದ್ರೆ. ಇದರ ನಡುವೆ ಇಲ್ಲಿ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರು ಆತನ ಒಂದು ಮರಣೋತ್ತರ ಪರೀಕ್ಷೆಗೆ ಹಾಜರಾಗಿ ಮರಣೋತ್ತರ ಪರೀಕ್ಷೆ ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆತನ ಮರಣೋತ್ತರ ಪರೀಕ್ಷೆ ನಡಿಬೇಕು. ಆದ್ರೆ ಇಲ್ಲಿ ಅವ್ರ ಕುಟುಂಬಸ್ಥರ ಬರುವವರೆಗೂ ಇಲ್ಲಿ ನೇಮದ ಪ್ರಕಾರ ಮರಣೋತ್ತರ ಪರೀಕ್ಷೆ ಮಾಡುವುದಿಲ್ಲ. ಈಗ ಮರಣೋತ್ತರ ಪರೀಕ್ಷೆ ಮಾಡಿದ್ರೂ ಸಹ ಇಲ್ಲಿ ಅಂತಾರೆ ಒಂದು 3 ರಿಂದ 4 ದಿನಗಳ ಕಾಲ ಇಲ್ಲಿ ಅಂತಾರೆ ಆ ಶವವನ್ನ ಇದೇ ಒಂದು ಶವಗಾರದಲ್ಲಿ ಇಟ್ಟುಕೊಳ್ಳಲಾಗುತ್ತೆ. ಯಾರು ಬರದೆ ಹೋದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರೇ ಆತನ ಒಂದು ಅಂತಿಮ ವಿಧಿವಿಧಾನಗಳನ್ನ ಮಾಡಿ ಆತನ ಒಂದು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಈಗಾಗಲೇ ಅಂತಂದ್ರೆ ಒಂದು ಹಳೆ ಹುಬ್ಬಳ್ಳಿಯ ಪೊಲೀಸರು ಆ ಕುಟುಂಬಸ್ಥರಿಗೆ ಮಾಹಿತಿ ರವಾನೆ ಮಾಡಿದ್ರೆ, ಅದು ಕುಟುಂಬಸ್ಥರು ಯಾಕೆ ಬರ್ತಿಲ್ಲ ಅಂತ ಏನಂದ್ರೆ ಆತನ ಒಂದು ಮಾಡಿದ ಕೆಲಸ. ಯಾಕಂದ್ರೆ ಆತ ಇಲ್ಲಿ ಯಾವುದೇ ರೀತಿಯಂತ ಒಂದು ಒಳ್ಳೆ ಕೆಲಸ ಮಾಡಿಲ್ಲ. 5 ವರ್ಷದ ಒಂದು ಬಾಲಕ್ಕೆ ಮೇಲೆ ಅಂತಂದ್ರೆ ಒಂದು ಪಿಶಾಚಿ ಕೃತ್ಯವನ್ನ ಎಸಗಿದ್ರೆ ಇಂಥದಕ್ಕೆ ನಾವು ಯಾಕೆ ಹೋಗ್ಬೇಕು ಅಂತ ಕುಟುಂಬಸ್ಥರಿಗೆ ಇವತ್ತು ಒಂದು ಅವಮಾನ ಒಂದು ಕಾಡ್ತಾ ಇದೆ. ಹೀಗಾಗಿ ಅದೇ ಒಂದು ಕಾರಣಕ್ಕೆ ಕುಟುಂಬಸ್ಥರಿಗೆ ಯಾರೊಬ್ರು ಸಹ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಮುಖ ಮಾಡಿಲ್ಲ, ಆತನ ಒಂದು ಶವವನ್ನ ನೋಡಲು ಮುಂದಾಗ್ತಾ ಇಲ್ಲ. ಅದೇ ಒಂದು ಕಾರಣಕ್ಕೆ ಇವತ್ತು ಏನು ಆ ಮಾಡಿದಂತಹ ಕೆಲಸ ಏನಂದ್ರೆ ಹಂತಕನ ಶವ ಇವತ್ತು ಅನಾಥವಾಗಿದೆ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಅಲ್ಲಪ್ಪ.